ಹಣ ಅಂದ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅನ್ನೋದು ಗಾದೆ. ಅದರಲ್ಲೂ ಹಣದ ವ್ಯಾಮೋಹಕ್ಕೆ ಬಿದ್ರೆ ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ. ಅದು ಗಂಡ ಆದ್ರೂ ಸರಿ, ಹೆಂಡತಿ ಆದ್ರೂ ಸರಿ. ಇಲ್ಲಿಬ್ಬರು ಮಕ್ಕಳು ತಮ್ಮ ಗಂಡಂದಿರ ಜೊತೆ ಸೇರಿ ಜನ್ಮ ಕೊಟ್ಟ ತಂದೆಗೆ ನಾಮ ಹಾಕಿದ್ದಾರೆ. ಏನಾಯ್ತು ನೀವೇ ನೋಡಿ. ಅಪ್ಪನಿಗೆ ನಿಧಿ ಆಸೆ ತೋರಿಸಿ 50 ಲಕ್ಷ ಪಂಗನಾಮ. ಅಳಿಯ ಮತ್ತು ಮಕ್ಕಳಿಂದಲೇ ತಂದೆಗೆ ಮಹಾಮೋಸ. ಪಾಪಿ ಮಕ್ಕಳ ಕುತಂತ್ರಕ್ಕೆ 50 ಲಕ್ಷ ಕಳೆದುಕೊಂಡ ತಂದೆ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಜನರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆಯಾಗಿದೆ. ತಂದೆಯ ಆಸ್ತಿ ಲಪಟಾಯಿಸುವ ಸಲುವಾಗಿ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಅಳಿಯಂದಿರು ಹೆತ್ತವರಿಗೆ ನಿಧಿ ಆಸೆ ತೋರಿಸಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. ತೋಟದ ಮನೆಯಲ್ಲಿ ವಾಸವಿದ್ದ ಹೆತ್ತವರಿಗೆ ಮನೆ ಬಳಿ 4 ಕೊಪ್ಪರಿಗೆ ನಿಧಿ ಇದೆ, ಅದನ್ನ ಹೊರತೆಗೆಯಲು ಸಾಕಷ್ಟು ಹಣ ಬೇಕು ಅಂತ ಜಮೀನು ಮಾರಾಟ ಮಾಡಿಸಿ 50 ಲಕ್ಷ ಹಣವನ್ನ ಲಪಟಾಯಿಸಿದ್ದಾರೆ. ಆನೇಕಲ್ ತಾಲೂಕಿನ ಬಂಡಾಪುರ ಗ್ರಾಮದ ತಿಮ್ಮರಾಯಪ್ಪ ಹೆಣ್ಣು ಮಕ್ಕಳಿಂದಲೇ ವಂಚನೆಗೆ ಒಳಗಾಗಿದ್ದಾರೆ. ನವೀನ್ ಎಂಬ ಸ್ವಾಮೀಜಿಯನ್ನ ಕರೆತಂದು ಮೇಕೆಗಳನ್ನ ಬಲಿಕೊಟ್ಟು ಮನೆಯ ಒಳಗೆ ಗುಂಡಿ ತೆಗೆದಿದ್ದಾರೆ. ಜೊತೆಗೆ ಮಾಂಸದ ಅಡುಗೆ ಮಾಡಿ ಕುಡಿದು ಪಾರ್ಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಳಿನು ನಿಧಿ ಇದೆ ಅಂತೇಳಿ ಅಳಿನು ಮಗಳು ಕರ್ಕೊಂಡು ಬಂದು ಇದನ್ನೆಲ್ಲ ತೋಡಿ ಮನೆಯನ್ನೆಲ್ಲ ಲಾಸ್ಟ್ಗೆ ಏನಿಲ್ಲ 4 ಕೊಪ್ಪರಿಗೆ ಅವೆ. 1 kg ಬಂಗಾರ ಎತ್ಕೊಂಡ್ರೆ 300 ಕೋಟಿ ಆಗ್ತದೆ. ಆಸ್ಪತ್ರೆಯಲ್ಲಿದ್ದ ಮಾವ ತಿಮ್ಮರಾಯಪ್ಪಗೆ ಸುಳ್ಳು ಹೇಳಿದ ಅಳಿಯ ಆಸ್ಪತ್ರೆ ಚಿಕಿತ್ಸೆ ವೆಚ್ಚಕ್ಕಾಗಿ ಹಣ ಬೇಕು ಅಂತ ಸಬ್ ರಿಜಿಸ್ಟರ್ ಕಚೇರಿಗೆ ಕರೆದೊಯ್ದು ಸಹಿ ಮಾಡಿಸಿಕೊಂಡು 50 ಲಕ್ಷ ವಂಚಿಸಿದ್ದಾರೆ. ನನಗೆ ಆರೋಗ್ಯ ಸರಿಯಾದ ಬಳಿಕ ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಅಳಿಯ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಜಮೀನಿನ ಮೇಲೆ 50 ಲಕ್ಷ ಹಣ ಪಡೆದಿರುವುದು ತಿಳಿದು ಬಂದಿದೆ. ಅಲ್ಲದೆ ನಿಧಿ ತೆಗೆಯುವ ನೆಪದಲ್ಲಿ ಮನೆಯನ್ನ ಹೊಡೆದು ಹಾಕಿದ್ದಾರೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಇದು ಅಳಿನು ಈತನು ಮೈಗೆ ಹುಷಾರಿಲ್ಲ ನನ್ಕ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಾಗಿದ್ದೆ, ಹಾಸ್ಪಿಟ್ಲಲ್ಲಿದ್ದೆ. ಈ ಹಾಸ್ಪಿಟ್ಲಲ್ಲಿದ್ದನ್ನ ತಗೊಂಬಂದು ಸಬ್ ರಿಜಿಸ್ಟರ್ ಕರ್ಕೊಂಡೋಗ್ಬಿಟ್ಟು ಇದಕ್ಕೆ ಸೈನ್ ಹಾಕು. ಈ ಥರ ನಮ್ಮ ಅಕ್ಕಂದಿರು ಅಳಿಯಂದಿರು ಇಬ್ಬರು ಸೇರಿಕೊಂಡು ನಮಗೆ ಮೋಸ ಮಾಡಿದ್ದಾರೆ. ತಿಮ್ಮರಾಯಪ್ಪನ ಹೆಸರಲ್ಲಿ 38 ಗುಂಟೆ ಜಾಗವನ್ನ ಉಮೇಶ್ ಎಂಬುವವರಿಗೆ ಅಗ್ರಿಮೆಂಟ್ ಮಾಡಿದ್ದು 50 ಲಕ್ಷ ಹಣವನ್ನ ಲಪಟಾಯಿಸಿದ್ದಾರೆ. ಈ ಬಗ್ಗೆ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ಲ. ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅಮಾಯಕರಿಗೆ ಜಮೀನು ಉಳಿಸಿಕೊಡಬೇಕಾಗಿದೆ. ಆದೂರು ಚಂದ್ರು, ನ್ಯೂಸ್ 18 ಬೆಂಗಳೂರು.